ನಮಸ್ಕಾರ ಎಲ್ಲರಿಗೂ. ಇವತ್ತು ನಾನು ಒಂದು ವಿಶೇಷವಾದ ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ತಮ್ಮೆಲ್ಲರಿಗೂ ಆಲ್ಮೋಸ್ಟ್ ಗೊತ್ತಿಲ್ಲ ಅಂದ್ಕೊಳ್ತೀನಿ. ಒಂದು ಹುಳ ಐತೆ, ಅದು ಜೋಕ್ ಅಂತ. ಅದು ಎಲ್ಲರಿಗೂ ಗೊತ್ತಿರ್ಬೋದು, ಗೊತ್ತಿಲ್ಲದೆ ಇರ್ಬೋದು. ಆದರೆ ಇವತ್ತು ಅದ್ರ ಬಗ್ಗೆ ನಾನು ಎಕ್ಸ್ಪ್ಲೇನನ್ನು ಮಾಡೋಕ್ಕೆ ಇಷ್ಟಪಡ್ತೀನಿ. ಅದು ತೋರಿಸ್ತೀನಿ ಅದು ಏನು ಮಾಡುತ್ತೆ. ನಾಟ್ ಜೋಕ್ ಅಂತ ತಿಳ್ಕೊಬೇಡಿ. ಅದು ಜೋಕ್ ಅಂತ, ಅದು ಒಂದು ಹುಳದ್ದು ನೇಮ್, ಹೆಸರು. ಅದೇನು ಮಾಡುತ್ತೆ ಅಂದರೆ, ನಮ್ಮ ಕಾಲುಗಳಿಗೆ, ಕೈಗಳಿಗೆ ಹತ್ಕೊಂಡು ಅದೊಂಥರ ವ್ಯಾಕ್ಯೂಮ್ ಥರ ಇರುತ್ತೆ ಅದ್ರ ಬಾಯಿ. ಅದು ಕಚ್ಕೊಂಡು ಆ ರಕ್ತ ಕುಡಿಯುತ್ತಿದೆ. ಆ ರಕ್ತವನ್ನು ನಮ್ಮ ಕೊಲೆಸ್ಟ್ರಾಲ್ ಇರ್ಬೋದು ಅಥವಾ ಕೆಟ್ಟ ರಕ್ತ ಇರ್ಬೋದು ನಮ್ಮ ದೇಹದಲ್ಲಿ, ಅದನ್ನು ಕುಡಿಯುತ್ತದು, ಕ್ಲೀನ್ ಮಾಡುತ್ತೆ. ನೋಡಿ ಎಂಥ ವಾತಾವರಣ ಐತೆ. ಇಂಥ ಪ್ಲೇಸಲ್ಲಿ ಬರೋಕ್ಕೆ ಎಲ್ಲರೂ ಇಷ್ಟಪಡ್ತೀರಾ. ಅಂದರೆ ಇಂಥ ಪ್ಲೇಸಲ್ಲಿ ಅದು ಜಾಸ್ತಿ ಸಂಖ್ಯೆಯಲ್ಲಿ ಇರುತ್ತದು. ಅದು ಮಳೆ ಟೈಮು. ಇದು ಮಡಿಕೇರಿಲಿ ಗಾಳಿ ಬಿಡು ಅಂತ ಒಂದು ಊರು. ನಾವು ಇಲ್ಲಿ ಬಂದಿದ್ದೀವಿ. ನೋಡ್ತಾ ಇರ್ಬೋದು ನೀವು, ಎಷ್ಟು ಸುಂದರವಾದ ವಾತಾವರಣ ಐತೆ. ಎಲ್ಲರಿಗೂ ಇಷ್ಟ ಆಗುವಂಥ ಪ್ಲೇಸಸ್ ನೋಡಿ. ಇದು ಕರಿಮೆಣಸು ಅಂತಾರೆ ಇದಕ್ಕೆ. ತಮ್ಮೆಲ್ಲರಿಗೂ ಗೊತ್ತಿರ್ಬೋದು, ಗೊತ್ತಿಲ್ಲದೆ ಇರ್ಬೋದು. ಆದರೆ ಇವತ್ತು ನಾನು ತಿಳಿಸ್ಕೊಡ್ತೀನಿ. ಕರಿಮೆಣಸು ನೋಡ್ಬೋದು, ಕರಿಮೆಣಸು ಹೆಂಗಿರುತ್ತೆ, ಗಿಡದಲ್ಲಿ ಹೆಂಗೆ ಬರುತ್ತೆ ಅಂತ. ಆಮೇಲೆ ಕಾಫಿ ಬೀಜ ನೋಡ್ಬೋದು ಹೆಂಗೆ ಬರುತ್ತೆ ಅಲ್ವಾ. ಸಖತ್ತಾಗೈತೆ, ಸೂಪರ್. ನೋಡಿ, ಇವಾಗ ತಾನೇ ಒಂದು ಹುಳ ಕಚ್ಚಿತು ನನಗೆ. ನೋಡಿ, ಇನ್ನೊಂದು ಹುಳ ಬತ್ತೈತೆ. ನೋಡಿ, ಇಲ್ಲಿ ಒಂದು ಹುಳ ಕಚ್ಚೈತೆ, ಇನ್ನೊಂದು ಹುಳ ನೋಡಿ ಇಲ್ಲಿ. ನೋಡಿ, ತಾವು ನೋಡ್ತಾ ಇರ್ಬೋದು. ಇನ್ನೊಂದು ಹುಳನ ನಮ್ಮ ಮೇಲೆ ಹತ್ತೈತೆ.